ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್, ಯೋಗ ಗುರು ಡಾಕ್ಟರ್ ಕೆ.ವಿ. ಮಹಾದೇವ್. ಸೊ ಟುಡೇ ಟಾಪಿಕ್ ಈಸ್ sinusitis. What is this sinusitis? Aggravated vata can lead to deaf and weak nostril tissues and sinus irritation while lift of the vata imbalance. Inflamed pitta can trigger stiffness, inflammation and the irritations and old pace. Without the muscles on the nostril drop or at least of the common pitta imbalances. So, kapha, which rules the sinuses and the chest, can cause us wet, damp, cough and winter chest cold when out of the balance. So means ಈ ಸೈನಸೈಟಿಸ್ ಯಾವ ಕಾರಣಕ್ಕೆ ಬರ್ತದೆ, ಯಾರಲ್ಲಿ ಬರ್ತದೆ ಅನ್ನುವುದನ್ನು ನನ್ನ ಹಲವಾರು ವಿಡಿಯೋಗಳಲ್ಲಿ ಇನ್ ಡೆಪ್ತಿಗೆ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಸೊ ವಾತ, ಗಾಳಿ ಮತ್ತು ಬಾಹ್ಯಾಕಾಶ ಅಂದರೆ ಈ 5 ಎಲಿಮೆಂಟ್ಸ್ಗಳಲ್ಲಿ ಏರ್ ಎಲಿಮೆಂಟ್ಸ್ ಅಂಡ್ ಸ್ಕೈ ಎಲಿಮೆಂಟ್ಸ್, ಗಾಳಿ ಮತ್ತು ಬಾಹ್ಯಾಕಾಶ ಇದು ದೇಹದಲ್ಲಿ ಜಾಸ್ತಿ ಆದಾಗ, ಯಾವಾಗ ನಿಮಗೆ ಗಾಳಿ ದೇಹದಲ್ಲಿ ಜಾಸ್ತಿ ಆಗ್ತದೋ ಸೊ ಸ್ಕಿನ್ ಡ್ರೈ ಆಗುವಂತಹದ್ದು, ನಾಸ್ಟ್ರಲ್ ಡ್ರೈ ಆಗುವಂತಹದ್ದು, ಈ ಥರದ್ದಾಗ್ತದೆ. ನಾವು ಫಾರ್ ಎಕ್ಸಾಂಪಲ್ ಬಟ್ಟೆಗಳನ್ನು ವಾಶ್ ಮಾಡಿ ಗಾಳಿ ಒಣಗಾಕಿದ್ರೆ ಹೇಗೆ ಒಣಗೋಗ್ತದೋ ಲೈಕ್ ದಟ್, ಆ ಥರ. ಇನ್ನು ಪಿತ್ತ ಬಂದು ಫೈರ್ ಅಂಡ್ ವಾಟರ್ ಎಲಿಮೆಂಟ್ಸ್. ಈ 4 ಎಲಿಮೆಂಟ್ಸ್ಗಳು ಸೇರಿಕೊಂಡು ಸೊ ಈ ಒಂದು ಸೈನಸೈಟಿಸ್, ಯಾರಲ್ಲಿ ವಾತ ಮತ್ತು ಪಿತ್ತ ಪ್ರಕೃತಿ ದೇಹ ಇರ್ತದೋ ಅಥವಾ ವಾತ ಪ್ರಕೃತಿ ಜಾಸ್ತಿ ಇರ್ತದೋ, ಪ್ರಮುಖವಾದ ದೋಷಗಳಲ್ಲಿ ವಾತ ಪಿತ್ತ ಕಫಗಳಲ್ಲಿ ವಾತ ದೋಷ ಯಾರಲ್ಲಿ ಜಾಸ್ತಿ ಇರ್ತದೋ ಜೊತೆಗೆ ವಾತ ಪಿತ್ತ ಇನ್ಕ್ಲೂಡ್ ಇರ್ತದೋ ಅಂಥವರಲ್ಲಿ ಸೊ ಈ ಸೈನಸೈಟಿಸ್ ಬರುವಂತಹ ಪ್ರಾಬ್ಲಮ್ಸ್ ಜಾಸ್ತಿ. ಸೊ ಜಾಸ್ತಿ ಆದಂತಹ ಈ ವಾತ ಈ ಮೂಗಿನಲ್ಲಿರುವಂತಹ ಅಂಗಾಂಶಗಳೇನಿದೆ, ಟಿಶ್ಯೂಸ್ ಏನಿದೆ, ಇದನ್ನು ಒಣಗಿಸ್ಬಿಡ್ತದೆ. ಅವಾಗ ಏನಾಗ್ತದೆ, ನಿಮ್ಮ ಈ ಸೈನಸ್ ಕ್ಯಾನಲ್ಗಳಲ್ಲಿ ಅದು ತುಂಬ ನಿಮಗೆ ಇರಿಟೇಷನ್ ಆಗೋದಕ್ಕೆ ಶುರುವಾಗ್ತದೆ. ಬಿಕಾಸ್ ವಾತ ಇಂಬ್ಯಾಲೆನ್ಸ್. ಅದೇ ರೀತಿ ಈ ಹುಬ್ಬಿರುವಂತಹ ಪಿತ್ತ ಅಂದರೆ ಪಿಟ್ಟ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ, ಪಿಟ್ಟ ದೋಷ ಅಂತ, ಅದು ಪಿತ್ತ. ಅದೇನಾಗ್ತದೆ, ಮೂಗಿನಿಂದ ಈ ಲೋಳೆಯಂತಹ ಸೊ ರನ್ನಿಂಗ್ ನೋಸ್, ಮೂಗಿನಲ್ಲಿ ಮೂಗು ಸೋರುವಂತಹದ್ದು ಅಥವಾ ನಾಸ್ಟ್ರಲ್ ಅಂದರೆ ಮೂಗು ಬ್ಲ್ಯಾಕ್ ಆಗುವಂತಹದ್ದು, ಕಟ್ಕೊಳ್ಳುವಂತಹ ಸಮಸ್ಯೆ. ಯಾವಾಗ ಆ ನಾಸ್ಟ್ರಲ್ ಬ್ಲ್ಯಾಕ್ ಆಗ್ತೋ ನಿಮ್ಮ ಈ ಐಬ್ರೋ ಮೇಲ್ಭಾಗದ ಹಣೆ, ಈ ಮುಖದಲ್ಲಿ ಸೊ ನಿಮಗೆ ಒಂಥರ ಇರಿಟೇಷನ್ನು ಅಥವಾ ಮುಖದಲ್ಲಿ ಆ ಸ್ಕಿನ್ನಲ್ಲಿ ಹುರುಪುರುಪು ಚರ್ಮ ಕಿತ್ತು ಬರುವಂತಹದ್ದು, ಉಸಿರು ಕಟ್ಟುವಂತಹದ್ದು, ಗಾಬರಿ, ಆತಂಕ, ಭಯ ಅಂದರೆ ಆನ್ಸೈಟಿ, ಸೊ ಫಿಯರ್, ಇದೆಲ್ಲ ಶುರುವಾಗ್ತದೆ. ಮತ್ತು ಕೈಕಾಲುಗಳಲ್ಲಿ ನಡುಕ, ಸೊ ಸುಸ್ತಾಗುವಂತಹದ್ದು, ಭಯ ಆಗುವಂತಹದ್ದು, ಎಲ್ಲಿ ಏನಾಗ್ತದೋ ಅನ್ನುವಂತಹ ಭಯ ಉತ್ಪತ್ತಿ ಆಗ್ತದೆ, ನಿಮ್ಮಲ್ಲಿ ಕ್ರಿಯೇಟ್ ಆಗ್ತದೆ. ಕಾರಣ ಅದು ಪಿತ್ತ ಇಂಬ್ಯಾಲೆನ್ಸ್. ಜೊತೆಗೆ ಈ ಸೈನಸ್ಸು ಇದು ನಮ್ಮ ಚೆಸ್ಟನ್ನು ನಿಯಂತ್ರಿಸುವುದಿರುವುದರಿಂದ ಸೊ ಈ ಕಫ ಇಂಬ್ಯಾಲೆನ್ಸ್ ಆದಾಗ ಕೆಮ್ಮು, ಕೋಲ್ಡು, ಸೈನಸೈಟಿಸ್, ಹೆಡೇಕ್,
ಹಾಗೆ ಮುಖದಲ್ಲಿ ಒಂಥರ ಇರಿಟೇಷನ್ ಆಗುವಂತಹದ್ದು, ಹಣೆಗಳಲ್ಲಿ ಇರಿಟೇಷನ್ ಆಗುವಂತಹದ್ದು. ಸೊ ಈ ಥರದ ಪ್ರಾಬ್ಲಮ್ಸು ಈ ಸೈನಸೈಟಿಸಿಂದ, ಮೂಗು ಕಟ್ಟುವಂತಹ ಸಮಸ್ಯೆಗಳಿಂದ ಹುಲ್ಬಣ ಆಗ್ತದೆ. ಸೊ ಆಯುರ್ವೇದದಲ್ಲಿ ಇದು ನಾವು ವ್ಯಕ್ತಿಗೆ ಚಿಕಿತ್ಸೆ ಅತಿ ಮುಖ್ಯವಾಗಿ ಬೇಕಾಗ್ತದೆ. ಬಟ್ ಈ ಆಯುರ್ವೇದದಲ್ಲಿ ಯಾವುದೇ ಕಾಯಿಲೆಗಳಿಗೆ ಯಾವುದೇ ಮೆಡಿಸಿನ್ಸ್ ಕೊಟ್ಟರು ಇದು ಉತ್ತಮವಾದ ಮೆಡಿಸಿನ್ಸ್ ಅಂತೇಳಿ ನಾವು ಅವರಿಗೆ ಅದನ್ನು ನಿರ್ಣಯಿಸಿ ಒಂದು ಡಿಸಿಷನ್ ಬಂದು ಕೊಟ್ಟರು ವ್ಯಕ್ತಿಯಿಂದ ವ್ಯಕ್ತಿಗೆ, ಸೊ ವ್ಯಕ್ತಿಗೆ ಒಂದು ಮೆಡಿಸಿನ್ಸ್ ಅದು ಕಂಪ್ಲೀಟ್ ಕ್ಯೂರಬಲ್ ಆದರೆ ಇನ್ನು ಕೆಲವು ವ್ಯಕ್ತಿಗಳಿಗೆ ಆ ಮೆಡಿಸಿನ್ಸ್ ಅಡ್ಜಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ವ್ಯಕ್ತಿಯಲ್ಲಿ ಇರುವಂತಹ ಪ್ರಮುಖ ದೋಷಗಳು ವಾತ, ಪಿತ್ತ, ಕಫ, ಹಾಗೆ ವಾತ ಪಿತ್ತ, ಪಿತ್ತ ಕಫ, ಪಿತ್ತ ವಾತ, ವಾತ ಕಫ, ಈ ರೀತಿ ಅವರ ದೇಹ ಪ್ರಕೃತಿ ಹೇಗಿದೆ, ಅವರ ದೇಹಕ್ಕೆ ಯಾವ ಮೆಡಿಸಿನ್ಸ್ ಅಡ್ಜಸ್ಟ್ ಆಗ್ತದೆ, ಇದನ್ನ ನಾವು ಡಿಸಿಷನ್ ತಗೊಂಡು ನಿರ್ಣಯಿಸಿ ಅವರಿಗೆ ಮೆಡಿಸಿನ್ಸ್ಗಳನ್ನು ಕೊಡಬೇಕಾಗ್ತದೆ. ಹಾಗಾಗಿ ಆಯುರ್ವೇದದಲ್ಲಿ 3 months ಕೋರ್ಸು, 6 month ಕೋರ್ಸು, 48 days ಕೋರ್ಸು ಈ ಥರ ಇರ್ತದೆ. ಸೊ ವ್ಯಕ್ತಿ ಪರ್ಸನ್ ಹೇಗಿರ್ತಾರೆ, ಯಾವುದೇ ಕಾಯಿಲೆಗಳಿರ್ಬೋದು, ಪರ್ಸನ್ ಇರ್ತಾರೆ. ಕೆಲವೊಂದು ಮೆಡಿಸಿನ್ಸ್ಗಳು ಆ ಥರ ಆಗೋದಿಲ್ಲ, ಕೆಲವೊಂದು ಮೆಡಿಸಿನ್ಸ್ಗಳು ಸೊ ಅದು ಒಂದು ವ್ಯಕ್ತಿಗೆ ಅಡ್ಜಸ್ಟ್ ಆದಂತಹದ್ದು ಮತ್ತೊಬ್ಬರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಕೆಲವ್ರಿಗೆ ಅಡ್ಜಸ್ಟ್ ಆದ್ರೂ ಅದು ತಗೊಳ್ಳೋದಕ್ಕೆ, ಆಯುರ್ವೇದ ತಗೊಳ್ಳೋದಕ್ಕೆ ಕೆಲವರು ರೆಡಿ ಇರೋದಿಲ್ಲ. ಬಿಕಾಸ್ ಈ ಹಾಲೋಪತಿ ಮೆಡಿಸಿನ್ಸ್ಗೆ ನೀವು ಅಡಿಕ್ಟ್ ಆಗೋಗಿರ್ತೀರಿ, ಈ ಆಯುರ್ವೇದ ತಗೊಳ್ಳೋದಕ್ಕೆ ಕಷ್ಟಪಡ್ತಿರ್ತೀರಿ. ಸೊ ಆಯುರ್ವೇದ ಅನ್ನೋದು ಅಮೃತ ಇದ್ದ ಹಾಗೆ, ನಾನು 1000 ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಬಟ್ ನಮ್ಮ ಜನಕ್ಕೆ ಈ ಒಳ್ಳೇದು ಯಾವುದೂ ಕೂಡ ಇಷ್ಟ ಆಗೋದಿಲ್ಲ, ಕೆಟ್ಟದ್ದು ಮಾತ್ರ ಬೇಗ ಅಟ್ರಾಕ್ಟ್ ಆಗ್ತದೆ, ಇಷ್ಟ ಆಗ್ತದೆ. ಸೊ ಈ ರೀತಿ ನಿಮಗೆ ಈ ಎಲ್ಲ ಕಾರಣಗಳಿಂದ ನಿಮಗೆ ಸೈನಸೈಟಿಸ್ ಬರ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಉತ್ತಮವಾದಂತಹ ಮೆಡಿಸಿನ್ಸ್ ಇದೆ. ಸೊ ನಿಮಗೆ ಬರೀ ಅದಷ್ಟೇ ಅಲ್ಲ, BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸ್, ವೆರಿಕೋಸ್ ವೇನ್ಸ್, ಲಂಬರ್ ಸ್ಪಾಂಡಿಲೈಟಿಸ್, ಸರ್ವೈಕಲ್ ಸ್ಪಾಂಡಿಲೈಟಿಸ್, ಕಿಡ್ನಿ ಸ್ಟೋನ್, ಗಾಲ್ ಸ್ಟೋನ್, PCOD, PCOS, ಇರ್ರೆಗ್ಯುಲರ್ ಪೀರಿಯಡ್, ಹಾಗೆ ನಿಮಗೆ ಸೋರಿಯಾಸಿಸ್, ಎಕ್ಸಿಮಾ, ಅಲರ್ಜಿ, ಸೊ ಪೈಲ್ಸು, ಪಿಸ್ಸುಲಾ, ಹಾಗೆ ಬ್ಯಾಕ್ ಪೈನ್, ಸೊಂಟಗಳ ನೋವು, ಮಂಡಿ ನೋವು, ಕಾಲು ನೋವು, ಸೊ ನರ ಸಂಬಂಧಿ ಕಾಯಿಲೆಗಳು, ಸೊ ಹಾಗೆ ಪ್ಯಾರಾಲಿಸಿಸ್, ಇನ್ಫರ್ಟಿಲಿಟಿ, ಮಕ್ಕಳು, ಬಂಜೆತನದ ಸಮಸ್ಯೆ, ಹೀಗೆ ಪ್ರತಿಯೊಂದು ಕಾಯಿಲೆಗಳಿಗೂ ಅದ್ಭುತವಾದಂತಹ ಮೆಡಿಸಿನ್ಸ್ ಇದೆ. ಇಲ್ಲಿ ತುಂಬಾ ನೀವು ಮುಖ್ಯವಾಗಿ ತಿಳ್ಕೋಬೇಕಾದ್ದು, ಯಾರ ಬಳಿ ಏನು ಮೆಡಿಸಿನ್ಸ್ ತಗೋತಾ ಇದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆಯುರ್ವೇದ ಮೆಡಿಸಿನ್ಸ್ಗಳಲ್ಲಿ ಹಲವಾರು ಪೇಕ್ ಕಂಪನಿಗಳು ಅಥವಾ ಪೇಕ್ ಉತ್ತಮ ದರ್ಜೆಯ ಮೆಡಿಸಿನ್ಸ್ಗಳು ತಗೊಳ್ಳೋದೇ ಇದ್ದರೆ ಯಾವುದೋ ಒಂದು ಮೆಡಿಸಿನ್ಸ್ ತಗೊಂಡ್ರೆ, ಏಕೆಂದರೆ ಇಲ್ಲಿ 108 ಕಂಪನಿಗಳಿದೆ, ಕೆಲವು ಒರಿಜಿನಲ್ ಮೆಡಿಸಿನ್ಸ್ ಇರ್ತದೆ, ಕೆಲವು ಪೇಕ್ ಮೆಡಿಸಿನ್ಸ್ ಇರ್ತದೆ, ಅದನ್ನು ತಗೊಂಡ್ರೆ ಸೊ ನಿಮ್ಮ ಕಾಯಿಲೆಗಳು ಗುಣ ಆಗೋದಿಲ್ಲ. ಜೊತೆಗೆ ನಮ್ಮ ಜನರ ಮನಸ್ಥಿತಿ ಹೇಗಿದೆ ಅಂದರೆ, ಸೊ ನಾನು ಒಂದು ಹುಡುಗನಿಗೆ ಅವನಿಗೆ ಯೋಗ ಕ್ಲಾಸು ಮತ್ತು ಕೆಲವೊಂದು ಕ್ಲಾಸಸ್ಗಳನ್ನ ತಗೊತೀನಿ. ಅವ್ರ ಅಮ್ಮ ಆ ಹುಡುಗನಿಗೆ IQ ಲೆವೆಲ್ ಕಡಿಮೆ ಇರುವಂತಹ ಹುಡುಗ, ಈ ಹುಡುಗನಿಗೆ ಸೊ ಸುಮಾರು ಒಂದು 10 to 15 lakhs ಖರ್ಚು ಮಾಡಿರ್ಬೋದು. ಇವಾಗ ರೀಸೆಂಟಾಗಿ ಅವನಿಗೆ ಆಯುರ್ವೇದ ಟ್ರೀಟ್ಮೆಂಟನ್ನು ಕೊಡಿಸಿದ್ದಾರೆ. ಸೊ ಸುಮಾರು ಒಂದು 5 lakhs ಆಗಿದೆ, ವಿತಿನ್ 3 monthsನಲ್ಲಿ 5 lakhs ಆಗಿದೆ. ಪಂಚಕರ್ಮಕ್ಕೆ 1 lakh 7 days ಅಥವಾ 12 daysಗೆ 1,80,000 ಚಾರ್ಜ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಅದೇ ನಮ್ಮಲ್ಲಿ ಆದರೆ ಬರೀ 70 ಅಂದರೆ 70,000ದಿಂದ 80,000 ಕಂಪ್ಲೀಟ್ ಕ್ಲಿಯರ್ ಆಗ್ತದೆ. ಬಟ್ ಅಲ್ಲಿ ಡಾಕ್ಟರ್ ಅಂದರೆ ನಮ್ಮ ಜನರ ಮನಸ್ಥಿತಿ ಹೇಗಪ್ಪ ಅಂದರೆ, ನಾನು ತುಂಬ ವಿಡಿಯೋಗಳಿದ್ದೀನಿ, ಸೆಥೋಸ್ಕೋಪ್ ಹಾಕ್ಕೊಂಡಿರಬೇಕು, ಸೂಟ್ ಹಾಕ್ಕೊಂಡಿರಬೇಕು, ಶೂ ಹಾಕ್ಕೊಂಡಿರಬೇಕು, ಸೊ ಜಗಮಗ ಅಂತ ಆ ಹಾಸ್ಪಿಟಲ್ಲು ಹೊಡಿತಿರಬೇಕು ಅಥವಾ ಕ್ಲಿನಿಕ್ಕು ಹೊಡಿತಿರಬೇಕು, ಅಲ್ಲಿ ಸೋಫಾ ಇರಬೇಕು, TV ಇರಬೇಕು, ಆ ಕಡೆ ಈ ಕಡೆ ಹಾಯಗಳು ಮತ್ತು ರಿಸೆಪ್ಷನಿಸ್ಟು ಹಾಗೆ ಸೊ ನರ್ಸ್ಗಳು ಓಡಾಡ್ತಾ ಇರಬೇಕು, ಅಲ್ಲಿ ನೋಡೋದಕ್ಕೆ ಲುಕ್ ಆಗಿರಬೇಕು. ಈ ಮನಸ್ಥಿತಿಯವರು ನೋಡಿ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ. ಬಟ್ ನನ್ನದು ಆ ಥರ ಇಲ್ಲ, ನನ್ನದು ಟ್ರೆಡಿಷನಲ್ ಆಯುರ್ವೇದ 100% ಇರೋದ್ರಿಂದ ನಾನು ಆ ಥರ ಯಾವುದೇ
ಹಾಸ್ಪಿಟಲ್ಲು ಕ್ಲಿನಿಕ್ಕು ಈ ಥರದ್ದು ನಿಮಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಬಂದಂತಹವ್ರಿಗೆ ಏನಾಗ್ತದೆ, ನೋಡೋದಕ್ಕೆ ಇವರು ಡಾಕ್ಟರ್ ಥರನೇ ಇಲ್ಲ, ಎಲ್ಲರ ಹತ್ರನೂ ಫ್ರೀ ಆಗಿದ್ದಾರೆ, ಫ್ರೆಂಡ್ಲಿ ಆಗಿದ್ದಾರೆ. ಸೊ ಅವ್ರದ್ದು ಕ್ಲಿನಿಕ್ ಈ ಥರ ಇದೆ, ಮನೆಯಲ್ಲೇ ಕ್ಲಿನಿಕ್ ಇದೆ. ಸೊ ನಿಜವಾಗ್ಲೂ ಇವರಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಮಗೆ ಕ್ಯೂರ್ ಆಗ್ತದ ಅನ್ನುವಂತಹ ಅನುಮಾನ. ಈ ಅನುಮಾನಕ್ಕೆ ನಾವು ನಿಮಗೆ ಮದ್ದನ್ನು ಕೊಡೋದಕ್ಕಾಗೋದಿಲ್ಲ, ಅನುಮಾನಕ್ಕೆ ಮದ್ದೇ ಇಲ್ಲ. ಸೊ ಹಾಗಾಗಿ ನಮ್ಮದು 5000ಗಿಂತ ಹೆಚ್ಚಿನ ವಿಡಿಯೋಗಳಿದೆ. ನಾನು ಇಷ್ಟು ತನಕ ನಿಮ್ಗೆ ಏನು ಹೇಳಿದೆ, ಈ ಎಲ್ಲ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ತಗೊಂಡಿರುವಂತಹ ಸಾವಿರಾರು ಜನ ರೋಗಿಗಳು ಸಂಪೂರ್ಣ ಗುಣಮುಖರಾಗಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂದರೆ ಇವಾಗ ಈ ವಿಡಿಯೋ ನೋಡ್ಬಿಟ್ಟು ಬೇರೆಯವ್ರಿಗೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಒತ್ತಿ, ಹಾಗೆ ಬೇರೆಯವ್ರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಸೊ ನಾವು ಸಿಂಪಲ್ ಡಾಕ್ಟ್ರು, ಟ್ರೆಡಿಷನಲ್ ಆಯುರ್ವೇದ ಜೊತೆಗೆ ಯೋಗ. ಸೊ ನಮ್ಮ ಅಡ್ರೆಸ್ ಬೇಕು ಅಂದರೆ ನಿಮಗೆ ತ್ಯಾಗರಾಜನಗರ, ಬೆಂಗಳೂರು 28. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಈ ಸೈನಸೈಟಿಸ್ ಅಥವಾ ಮೈಗ್ರೇನ್, ಮೂಗು ಕಟ್ಟುವಿಕೆ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಇದಕ್ಕೆ ಆಹಾರ ಕ್ರಮ ಹೇಗಿರಬೇಕು, ಡಯಟ್ ಏನೇನು ಫಾಲೋ ಮಾಡಬೇಕು, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಏನು ಮಾಡ್ಕೋಬೇಕು, ನೀವು ಹೋಮ್ ರೆಮಿಡಿ ಮನೆಯಲ್ಲೇ ಈ ನಾವು ಕೊಡುವಂತಹ ಅದ್ಭುತವಾದ ಮೆಡಿಸಿನ್ಸ್ ಜೊತೆಗೆ ನೀವು ಅದರ ಜೊತೆಗೆ ಆಹಾರ ಕ್ರಮ, ನಿಮ್ಮ ಪಥ್ಯ ಹೇಗಿರಬೇಕು ಅನ್ನೋದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ದಯಮಾಡಿ ಅದನ್ನು ಕೂಡ ನೀವು ನೋಡಿ. ಸೊ ಆ ನಂತರ ನೀವು ಟ್ರೀಟ್ಮೆಂಟ್ ತಗೋಬೇಕಾ ಬಿಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡಿ, ಅಥವಾ ನೀವು ಎಲ್ಲಿ ಬೇಕಾದರೂ ಟ್ರೀಟ್ಮೆಂಟ್ ತಗೊಳ್ಳಿ, ನೋ ಪ್ರಾಬ್ಲಮ್ಸ್. ಸೊ ಇರುವಂತಹ ಸತ್ಯವನ್ನು ನಾನು ನಿಮಗೆ ಹೇಳಿದ್ದೀನಿ. ನಿಮಗೆ ಐಪೈ ಬೇಕು ಅಂದರೆ ಅಲ್ಲೇ ಹೋಗಿ. ಸೊ ದುಡ್ಡು ಜಾಸ್ತಿ ಇರೋರು, ನನಗೆ ಐಪೈ ಬೇಕಾಗಿಲ್ಲ, ನನ್ನ ಕಾಯಿಲೆ ಗುಣ ಆಗಬೇಕು ಅನ್ನೋರು ನಮ್ಮ ಹತ್ರ ಬರಬಹುದು. ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126.